ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೀನಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇದಾಗಿತ್ತು ಹಬ್ಬದ ಮಾರದೆ ವಿಡಿಯೋ. ಲಕ್ಷ್ಮಿ ಸಲ್ಲಿಸ್ಬೇಕಾಗಿತ್ತಲ್ವ. ಸೊ ತಿರ್ಗಾದ್ರು ಮಾರನೆಗೆ ಮನೆ ಕೆಲಸ ಎಲ್ಲ ಮಾಡಿ ಕಸ ಗುಡಿಸಿ ಮನೆ ಉಡಿಸಿ ನಾನು ತಲೆ ಸ್ನಾನ ಮಾಡಿ ರೆಡಿ ಆದೆ ಲಕ್ಷ್ಮೀನ ಸಲ್ಸೋಣ ಅಂತ ಹೇಳಿ. ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಈ ವರ್ಷ ಅಂತೂ ಲಕ್ಷ್ಮಿನ ಸಲ್ಸೋಕ್ಕೆ. ತುಂಬದಂಗೆ ಕಾಣ್ತಾ ಇದ್ದ ದೇವ್ರ ಮನೆ ಒಂದೇ ಸತಿಗೆ ಖಾಲಿ ಖಾಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಎಲ್ರಿಗೂ ಹಂಗೆ ಅನಿಸಿರುತ್ತೆ, ಬಟ್ ನನಗೂ ತುಂಬ ಬೇಜಾರಾಗ್ತಾಯಿತ್ತು. ನಮ್ಮ ಹತ್ರ ಇರೋದ್ರಲ್ಲಿ ಸಿಂಪಲ್ಲಾಗಿ ನಾವು ಮಾಡಿದ್ರೂ ಅದೊಂಥರ ತೃಪ್ತಿ ನೆಮ್ಮದಿ ಸಿಕ್ಕಿದಾಗ ಅದೇನೇ ಆಗಲಿ ಅದು ಬೇಜಾರು ಹಾಗೇ ಆಗುತ್ತೆ. ನನ್ನ ಒಂದು ಮೈಂಡ್ಸೆಟ್ ಹೆಂಗೆ ಅಂದರೆ, ಅವ್ರು ಹಂಗೆ ಮಾಡಿದರು ನಾವು ಹಿಂಗೆ ಮಾಡಲಿಲ್ಲ, ಅವ್ರು ಹಂಗೆ ಮಾಡಿದ್ರು ನಾನು ಹಂಗೆ ಮಾಡಲಿಲ್ಲ ಅನ್ನೋ ಮೈಂಡ್ಸೆಟ್ ನಂದಲ್ಲ. ಇರೋದ್ರಲ್ಲೇ ಖುಷಿ ಪಡೋ ಅಂಥವಳು ನಾನು. ಅದರಿಂದಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ತಿರ್ಗಾ ಲಕ್ಷ್ಮಿಗೆ ಪೂಜೆ ಮಾಡಿ ಹೂವನ್ನೆಲ್ಲ ತೆಗೆದು ಕಲಶದನ್ನೆಲ್ಲ ತೆಗೆದು ಎಲ್ಲನೂ ಅದ್ರ ಜಾಗಕ್ಕೆ ಸವರಿಸ್ದೆ. ಬಟ್ ಏನೋ ಗೊತ್ತಿಲ್ಲ, ನನಗಂತೂ ಕಣ್ಣಲ್ಲಿ ನೀರೇ ಬಂದಂಗೆ ಆಗಿತ್ತು ಈ ವರ್ಷ ಮಾತ್ರ. ಇದೇ ನೋಡಿ ನಮ್ಮನೆ ಪುಟ್ಟ ಮುಖವಾಡ ಲಕ್ಷ್ಮಿದು. ನಾನು ಒಂದೇ ಒಂದು ಇದರಲ್ಲಿ ಇಡೋದು, ನಿಲ್ಲಿಸಲ್ಲ. ಅದಾಗಲೇ ಒಬ್ಬೊಬ್ಬರು ಎರಡು ಇಡ್ತಾರಲ್ವ, ಕೂರ್ಸೋ ಥರ ಆಗಲಿ ನಿಲ್ಲಿಸೋ ಥರ ಆಗಲಿ ಎಲ್ಲ. ನಾನು ಒಂದೇ ಒಂದು ಚೊಂಬಲ್ಲಿ ಕೂರಿಸ್ತೀನಿ. ಮುಂದಿನ ವರ್ಷಕ್ಕೆ ಆದರೆ ಆ ತಾಯಿ ಶಕ್ತಿ ಕೊಟ್ಟರೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡವ, ಎಲ್ಲನೂ ಒಂದೊಂದಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ನಾನು ಹಿಂದಿನ ದಿನವೇ ಕಳಶನೆಲ್ಲ ಜರುಗಿಸಿದ್ರಲ್ವ, ಸೊ ರಿಮೂವ್ ಮಾಡ್ಕೋತಾ ಇದ್ದೀನಿ. ಅದು ಸ್ಯಾರಿ ಬಂದು ನಮ್ಮ ಅಂಗಡಿದು 2 ವರ್ಷ ಆಗಿತ್ತು ಗೈಸ್, ನೀವು ನಂಬಲ್ಲ. ಅದು ಬಾಕ್ಸಲ್ಲಿ ಹಂಗೆ ಇಟ್ಟು ನಾನು ಹೊಲ್ಸ್ಕೋಬೇಕಂತ ಅಂದ್ಕೊಂಡಿದ್ದೆ. ಬ್ಲೌಸ್ನ ಹೊಲ್ಸ್ಕೊಂಡೇ ಇರಲಿಲ್ಲ. ಅದು ದೇವ್ರ ಮೇಲೆ ಬಂದೆ ಆಮೇಲೆ ಬರಬೇಕು ಅಂತ ಇತ್ತಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ ಹೊಲ್ಸ್ಕೊಂಡೇ ಇರಲಿಲ್ಲ, ಹಂಗೆ ಇಟ್ಟಿದ್ದೆ. ನೋಡಿ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಗ್ಲಾಸ್ಗೆ. ಅದು 1 ಲೋಟ ನಾನು ತಲೆ ಸವರಿ ಅಕ್ಕಿ ಹಾಕಿದ್ದೆ. ಓಕೆನಾ, ಅದು ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ. ನಾನು ಯಾವುದೋ ವಿಡಿಯೋ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ನಾವು ಕೂರಿಸಿದ್ದು ಲಕ್ಷ್ಮಿಗೆ ತೃಪ್ತಿ ಅಂತ ಅನಿಸಿದರೆ ಅಕ್ಕಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ನೀವೇ ನೋಡ್ಬೋದು ನೋಡಿ. ಅದು ಅಲ್ಲದೆ ಸ್ವಲ್ಪ ಗಂಟಾಗಿದೆ ಅಕ್ಕಿ. ಯಾಕೆ ಅಂತಂದರೆ, ಅದು ನಾನು ಕಳಶದಲ್ಲಿ ತುಂಬ ನೀರಿಡ್ತೀನಿ, ಕಾಯಿ ಕೂರಿಸಿದಾಗ ಸ್ವಲ್ಪ ಚೆಲ್ಲಬೇಕಂತೆ ಆ ನೀರು. ಅದಕ್ಕೆ ಅದೊಂದು ಸ್ವಲ್ಪ ಗಂಟು ರೀತಿ ಆಗಿದೆ. ಅದು ಅಲ್ಲದೆ ಅಲ್ಲೆಲ್ಲ ಕೆಳಗಡೆ ಎಲ್ಲ ಚೆಲ್ಲಿದೆ ಸಹ ಹೌದು, ಆದರೂ ಅದು 1 ಲೋಟಕ್ಕೆ ತುಂಬ ಆಗಿದೆ. ಅದಂತೂ ಎಷ್ಟು ಖುಷಿ ಆಗ್ತಿತ್ತಂದರೆ ನನಗೆ ನಮ್ಮ ಮನೆಯವ್ರ ಹತ್ರನೂ ಹೇಳ್ಕೊಂಡು ನಾನು ಖುಷಿ ಪಡ್ತಾಯಿದ್ದೆ. ಅಷ್ಟು ಖುಷಿಯಾಗಿತ್ತು ನನಗೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕಣ್ರಿ, ಹೇಳ್ಕೊಳಕ್ಕಾಗದೇ ಇರೋ ಅಂಥದ್ದೊಂದು ಭಾವನೆ ಅಂತ ಹೇಳ್ತಾರಲ್ಲ, ಆ ಥರ. ಮುಂದಿನ ವರ್ಷ ತನಕನಾರು ಆ ತಾಯಿ ಅಭಿವೃದ್ಧಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಕಷ್ಟನೆಲ್ಲ ಪಾರು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಅದಾದಮೇಲೆ ಆ ಕಳಶದೊಳಗಡೆ ನಾವು ಏನೇನು ಹಾಕಿರ್ತೀವೋ ಅದನ್ನೆಲ್ಲ ಅರ್ಶಿನದ ಬಟ್ಟೆಲೆ ಕಟ್ಟಿ ನಾವೆಲ್ಲಿ ಕಾಸು ಇಡ್ತೀವೋ ಆ ಜಾಗದಲ್ಲಿ ಇಡಬೇಕಂತೆ. ಹೋದ ವರ್ಷವೂ ಸಹ ನಾನು ಹಾಗೆ ಮಾಡಿದ್ದೆ. ಈ ವರ್ಷವೂ ಎಲ್ಲನೂ ಒಂದು ಮಡಿ ಕರ್ಚಿಪ್ಗೆ ಅರ್ಶಿನ ಹಾಕಿ ಎಲ್ಲನೂ ಅದ್ರ ಒಳಗಡೆ ಹಾಕಿ, ಅದಕ್ಕೂ ಸಹ ಗಂಧದ ಕಡ್ಡಿ ಎಲ್ಲ ತೋರಿಸಿ ಭಕ್ತಿಯಿಂದ ಕೈ ಮುಗಿದು ಬೀರುಗೆ ಎತ್ತಿಟ್ಟೆ ನಾನು. ಹೋದ ವರ್ಷದ್ದು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಒಳಗೆ ಬಿಡೋಣ ಅಂತ ಅಂದ್ಕೊಂಡೆ. ಈ ಬೆಂಗಳೂರಲ್ಲಿ ಹೊಳೆ ಎಲ್ಲೂ ಇಲ್ಲ, ಸೊ ಅದರಿಂದ ಹಂಗೆ ಇಟ್ಟಿದ್ದೀನಿ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಔಟ್ಸೈಡು ತೊಗೊಂಡೋಗಿ ಒಳಗೆ ಬಿಟ್ಟರೆ ಆಯಿತು ಅಂತೇಳಿ. ಬಿಕಾಸ್ 1 ವರ್ಷದಿಂದ 1 ವರ್ಷಕ್ಕೆ ಚೇಂಜ್ ಮಾಡ್ತಿರ್ತೀವಲ್ವ, ಅದನ್ನು ಸಹ ಹಂಗೆ ಮಾಡಬೇಕು, ತೊಗೊಂಡೋಗಿ ಇಡಬೇಕು, ಚೇಂಜ್ ಮಾಡಬೇಕು. ಅದರಿಂದ ಹೇಳಿ ಅದನ್ನು ಹಂಗೆ ಇಟ್ಟಿದ್ದೀನಿ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡೋಗಿ ಇಡ್ತೀವಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.